ಈ ದಿನ ಪ್ರೆಸ್ ಕಾಲೋನಿ ಮತ್ತು KHB ಕಾಲೋನಿಯಲ್ಲಿ ಒಂದು ಮೊಹಲ್ಲಾ ಸಭೆಯನ್ನು ಏರ್ಪಡಿಸಿರ್ತೀವಿ. ಮೊಹಲ್ಲಾ ಸಭೆಗೆ ಸಾರ್ವಜನಿಕರು ಬಂದಿರ್ತಾರೆ. ಸಾರ್ವಜನಿಕರು ನಮ್ಮ ಪೊಲೀಸ್ ಯಾವ ಥರ ಸೇವೆ ಏನು, ಯಾವ ಥರ ಪೊಲೀಸು ಮತ್ತು ಸಾರ್ವಜನಿಕರಿಗೆ ಅನ್ಯೋನ್ಯತೆ ಇರಬೇಕು ಅಂತೇಳಿ ನಾವು ಅವರಿಗೆ ಈ ಸಭೆಯಲ್ಲಿ ಮಾತಾಡಿ ಸಾರ್ವಜನಿಕರಿಂದ ಕೆಲವು ಆಹ್ವಾನವನ್ನು ಪಡೆದಿರ್ತೇನೆ. ಮುಖ್ಯ ರಸ್ತೆಯಲ್ಲಿ ಕುಡುಕರದು ಒಂದು ಸ್ವಲ್ಪ ನ್ಯೂಸೆನ್ಸು, ಆಮೇಲೆ ಟಿಪ್ಪರ್ ಸ್ಪೀಡು, ಆಮೇಲೆ ಹಗಲು ಮತ್ತು ರಾತ್ರಿ ಗಸ್ತಿನ ಬಗ್ಗೆ ತಿಳಿಸಿರ್ತಾರೆ. ನಮ್ಮದೇ ವ್ಯಕ್ತಿ ಮತ್ತು ರಾತ್ರಿ ಒಂದು ಬೀಟ್ ಪಾಯಿಂಟ್ ಬಗ್ಗೆ ಅದೊಂದು ಇಲ್ಲಿನ ಅಹವಾಲುಗಳೆಲ್ಲ ತಿಳಿಸಿರ್ತಾರೆ. ಈ ಅಹವಾಲುಗಳನ್ನು ನಾನೆಲ್ಲ ನೋಟ್ ಮಾಡಿ ನಮ್ಮ ಹೈಯರ್ ಅಧಿಕಾರಿಗಳ ಜೊತೆ ಮಾತಾಡಿ ಆಲ್ಮೋಸ್ಟ್ 100% ಇದು ಇಂಪ್ಲಿಮೆಂಟ್ ಆಗೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ. ನಾನು ಸಾರ್ವಜನಿಕರಿಗೆ ಒಂದು ವಿಚಾರಗಳನ್ನು ತಿಳಿಸಿದ್ದೀನಿ. ಈಗಿನ ಚೈನ್ ಥೆಫ್ಟ್ ಆಗಿರ್ಬೋದು, ಮನೆ ಥೆಫ್ಟ್ ಆಗಿರ್ಬೋದು, ಮತ್ತು ಎಸ್ಪೆಷಲಿ ಒಂಟಿ ಮನೆ ಅದ್ರ ಬಗ್ಗೆ ಎಲ್ಲ ಗಮನಕ್ಕೆ ತಂದಿರ್ತೇನೆ. ಸಾರ್ವಜನಿಕರು ದಯವಿಟ್ಟು ಅವನ್ನೆಲ್ಲ ಮನಗಂಡು ಪೊಲೀಸ್ ಜೊತೆಗೆ ಸಹಕಾರದೊಂದಿಗೆ ಮುಂದೆ ಒಟ್ಟಿಗೆ ಇರೋಣ ಅಂತ ಹೇಳ್ತಾ ಬರ್ತೀನಿ. ಎಸ್ಪೆಷಲಿ 112 ವೆಹಿಕಲ್ಲು ನಮ್ಮ ಪೊಲೀಸು ಎಲ್ಲ ಕಡೆ ಒಂದೇ ಸಲ ಇರೋಕ್ಕಾಗಲಿಲ್ಲ ಸಂದರ್ಭದಲ್ಲಿ 112 ವ್ಯವಸ್ಥೆ ಇದೆಯಲ್ಲ, ಭಾಳ ಉತ್ತಮ ವ್ಯವಸ್ಥೆ ಅದು. ನಾವು ಏನೇ ಸಮಸ್ಯೆ ಆದರೂ 112ಗೆ ಡಯಲ್ ಮಾಡಿದ ತಕ್ಷಣ 10ರಿಂದ 15 ನಿಮಿಷ ಒಳಗಡೆ ಅಲ್ಲಿಗೆ ಜಾಗಕ್ಕೆ 112 ಬರುತ್ತೆ. ಆ 112 ಸೇವೆನ ಉತ್ತಮ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ ಅಂತೇಳಿ ದಯವಿಟ್ಟು ನನ್ನ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಏನೇ ನೀವು ಮನೆ ಖಾಲಿ ಅಕಸ್ಮಾತ್ ಊರಿಗೆ ಹೋಗ್ತಾ ಇದ್ರೆ, ಲಾಕ್ಡೌನ್ ಏನಾಗಿದ್ರೆ ಸ್ಟೇಷನ್ಗೆ ಬಂದು ರಿಕ್ವೆಷನ್ ಕೊಡಿ. ಆ ಟೈಮಲ್ಲಿ ಪೊಲೀಸರು ನಮ್ಗೆ ಗಸ್ತು ಮಾಡೋಗ್ತಾರೆ. ಆಯಿತಾ, ನಿಮ್ಮ ಪೊಲೀಸು ಯಾವಾಗಲೂ ನಿಮ್ಮ ಸೇವೆಗೆ ಇರೋದು ಅಂತ ನಾನು ಒತ್ತಿ ಹೇಳ್ತಾ, ಹೀಗೆ ನಮ್ಮ ಮುಂದಿನ 1 ವರ್ಷಗಳ ಕಾಲ ಈ ನನ್ನ ಬೀಟಿಂಗ್ ಸಂಬಂಧಪಟ್ಟ ಏನೇ ವಿಚಾರಗಳು ಬಂದರೂ ನನಗೆ ಆಗಿರ್ಬೋದು, ನಮ್ಮ ಠಾಣೆ ಆಗಿರ್ಬೋದು, ಇಮಿಡಿಯೇಟಾಗಿ ಮಾಹಿತಿ ತಿಳಿಸಿ ಅಂತೇಳಿ ತಮ್ಮೆಲ್ಲರಿಗೂ ಕೊಡ್ಕೊಂಡಿದ್ದೀನಿ.